ಶಿವಮೊಗ್ಗದಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ ಬಲಿಯಾಗಿರುವಂತದ್ದು. ಒಂದ್ ಕಡೆ ವರುಣಾರ್ಭಟ, ಇನ್ನೊಂದ್ ಕಡೆ ಡೆಂಗಿ ಆರ್ಭಟ, ಜೊತೆಗೆ ಈಗ ಜಿಕಾ ವೈರಸ್ನ ಆತಂಕ ಜನರಲ್ಲಿ ಮೂಡಿದೆ. ಡೆಂಗಿಯಿಂದ ಈಗಾಗಲೇ ಕರುನಾಡು ತತ್ತರಿಸಿದೆ. ಶಿವಮೊಗ್ಗದಲ್ಲಿ ಜಿಕಾ ವೈರಸ್ಗೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ 74 ವರ್ಷದ ವ್ಯಕ್ತಿ ಬಲಿಯಾಗಿದ್ದಾರೆ. ಶಿವಮೊಗ್ಗ ಮೂಲದವರು ಇವರು. ಶಿವಮೊಗ್ಗ ಮೂಲದ ಗಾಂಧಿನಗರ ನಿವಾಸಿ. ಸಾಗರದ ವಿದ್ಯಾರ್ಥಿಯಲ್ಲೂ ಕೂಡ ಜಿಕಾ ವೈರಸ್ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ ಜೀವವನ್ನ ಹಿಂಡ್ತಾ ಇದೆ ಈ ಜಿಕಾ ವೈರಸ್. ಜ್ವರದಿಂದ ಬಳಲುತ್ತಿರುವಂಥ ವಿದ್ಯಾರ್ಥಿಯಲ್ಲಿ ಈಗ ಜಿಕಾ ವೈರಸ್ ಕಾಣಿಸ್ಕೊಂಡಿದೆ. ಇದರಿಂದ ಜನರು ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಶಿವಮೊಗ್ಗದಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ ಬಲಿಯಾಗಿರುವಂಥದ್ದು. ಒಂದ್ ಕಡೆ ವರುಣಾರ್ಭಟ, ಇನ್ನೊಂದ್ ಕಡೆ ಡೆಂಗಿ ಆರ್ಭಟ, ಜೊತೆಗೆ ಈಗ ಜಿಕಾ ವೈರಸ್ನ ಆತಂಕ ಜನರಲ್ಲಿ ಮೂಡಿದೆ. ಡೆಂಗಿಯಿಂದ ಈಗಾಗಲೇ ಕರುನಾಡು ತತ್ತರಿಸಿದೆ. ಶಿವಮೊಗ್ಗದಲ್ಲಿ ಜಿಕಾ ವೈರಸ್ಗೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ 74 ವರ್ಷದ ವ್ಯಕ್ತಿ ಬಲಿಯಾಗಿದ್ದಾರೆ. ಶಿವಮೊಗ್ಗ ಮೂಲದವರು ಇವರು. ಶಿವಮೊಗ್ಗ ಮೂಲದ ಗಾಂಧಿನಗರ ನಿವಾಸಿ. ಸಾಗರದ ವಿದ್ಯಾರ್ಥಿಯಲ್ಲೂ ಕೂಡ ಜಿಕಾ ವೈರಸ್ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ ಜೀವವನ್ನ ಹಿಂಡ್ತಾ ಇದೆ ಈ ಜಿಕಾ ವೈರಸ್. ಜ್ವರದಿಂದ ಬಳಲುತ್ತಿರುವಂಥ ವಿದ್ಯಾರ್ಥಿಯಲ್ಲಿ ಈಗ ಜಿಕಾ ವೈರಸ್ ಕಾಣಿಸ್ಕೊಂಡಿದೆ. ಇದರಿಂದ ಜನರು ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಶಿವಮೊಗ್ಗದಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ ಬಲಿಯಾಗಿರುವಂಥದ್ದು. ಒಂದ್ ಕಡೆ ವರುಣಾರ್ಭಟ, ಇನ್ನೊಂದ್ ಕಡೆ ಡೆಂಗಿ ಆರ್ಭಟ, ಜೊತೆಗೆ ಈಗ ಜಿಕಾ ವೈರಸ್ನ ಆತಂಕ ಜನರಲ್ಲಿ ಮೂಡಿದೆ. ಡೆಂಗಿಯಿಂದ ಈಗಾಗಲೇ ಕರುನಾಡು ತತ್ತರಿಸಿದೆ. ಶಿವಮೊಗ್ಗದಲ್ಲಿ ಜಿಕಾ ವೈರಸ್ಗೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ 74 ವರ್ಷದ ವ್ಯಕ್ತಿ ಬಲಿಯಾಗಿದ್ದಾರೆ. ಶಿವಮೊಗ್ಗ ಮೂಲದವರು ಇವರು. ಶಿವಮೊಗ್ಗ ಮೂಲದ ಗಾಂಧಿನಗರ ನಿವಾಸಿ. ಸಾಗರದ ವಿದ್ಯಾರ್ಥಿಯಲ್ಲೂ ಕೂಡ ಜಿಕಾ ವೈರಸ್ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ ಜೀವವನ್ನ ಹಿಂಡ್ತಾ ಇದೆ ಈ ಜಿಕಾ ವೈರಸ್. ಜ್ವರದಿಂದ ಬಳಲುತ್ತಿರುವಂಥ ವಿದ್ಯಾರ್ಥಿಯಲ್ಲಿ ಈಗ ಜಿಕಾ ವೈರಸ್ ಕಾಣಿಸ್ಕೊಂಡಿದೆ. ಇದರಿಂದ ಜನರು ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಶಿವಮೊಗ್ಗದಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ ಬಲಿಯಾಗಿರುವಂಥದ್ದು. ಒಂದ್ ಕಡೆ ವರುಣಾರ್ಭಟ, ಇನ್ನೊಂದ್ ಕಡೆ ಡೆಂಗಿ ಆರ್ಭಟ, ಜೊತೆಗೆ ಈಗ ಜಿಕಾ ವೈರಸ್ನ ಆತಂಕ ಜನರಲ್ಲಿ ಮೂಡಿದೆ. ಡೆಂಗಿಯಿಂದ ಈಗಾಗಲೇ ಕರುನಾಡು ತತ್ತರಿಸಿದೆ. ಶಿವಮೊಗ್ಗದಲ್ಲಿ ಜಿಕಾ ವೈರಸ್ಗೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಜಿಕಾ ವೈರಸ್ಗೆ 74 ವರ್ಷದ ವ್ಯಕ್ತಿ ಬಲಿಯಾಗಿದ್ದಾರೆ. ಶಿವಮೊಗ್ಗ ಮೂಲದವರು ಇವರು. ಶಿವಮೊಗ್ಗ ಮೂಲದ ಗಾಂಧಿನಗರ ನಿವಾಸಿ. ಸಾಗರದ ವಿದ್ಯಾರ್ಥಿಯಲ್ಲೂ ಕೂಡ ಜಿಕಾ ವೈರಸ್ ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ ಜೀವವನ್ನ ಹಿಂಡ್ತಾ ಇದೆ ಈ ಜಿಕಾ ವೈರಸ್. ಜ್ವರದಿಂದ ಬಳಲುತ್ತಿರುವಂಥ ವಿದ್ಯಾರ್ಥಿಯಲ್ಲಿ ಈಗ ಜಿಕಾ ವೈರಸ್ ಕಾಣಿಸ್ಕೊಂಡಿದೆ. ಇದರಿಂದ ಜನರು ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಶಿವಮೊಗ್ಗದಲ್ಲಿ